So come to the new video and with the new problems. ಈಗ ಹೊಸ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ್ರಿ. ಅಂದರೆ ಮುಗೀತಲ್ಲ, ಫಾರ್ಮುಲಾಸ್ ಮುಗೀತ್ರಿ. ಸರ್ವಿಸ್ ಕಾಸ್ಟಿಂಗ್ ಮೀನ್ಸ್ ಆಪರೇಟಿಂಗ್ ಕಾಸ್ಟಿಂಗ್ ಒಳಗೆ ಫಾರ್ಮುಲಾಸ್ ಮುಗೀತ್ರಿ. ಆಮೇಲೆ 5 ಮಾರ್ಕ್ಸ್ 2 ಪ್ರಾಬ್ಲಮ್ಸ್ ಮುಗೀತ್ರಿ. ಈಗ ಥರ್ಡ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ್ರಿ. ಸ್ವಲ್ಪ ಡಿಫ್ರೆಂಟ್ ಐತ್ರಿ ಬಟ್ ಇಂಪಾರ್ಟೆಂಟ್ ಐತ್ರಿ. ಇದು ಪ್ರಾಬ್ಲಮ್ಸ್ ಏನ್ರಿ ಇಂಪಾರ್ಟೆಂಟ್. ಮೇ ಬಿ ಕಾಸ್ ಆಫ್ ಇಟ್ ಈಸ್ ಆಲ್ರೆಡಿ asked for many times in previous question papers. ನೀವು ಬೇಕಂದ್ರೆ ಚೆಕ್ ಮಾಡ್ರಿ, ಬಟ್ ಇದು ಇಂಪಾರ್ಟೆಂಟ್ ಐತ್ರಿ. ಕ್ವಶನ್ ರಿಪೀಟ್ ಇದು ಕೇಳಾರಿ ಕ್ವಶನ್. ಇದು ಸೇಮ್ ಟು ಸೇಮ್ 5 ಮಾರ್ಕ್ಸ್ ಒಳಗೆ. ಬರ್ರಿ ಕ್ವಶನ್ ನಂಬರ್ 3. VRL ಕಂಪನಿ runs fleet of buses. ಬಸ್ ಐತ್ರಿ, ಟ್ರಕ್ಸ್ ಅಲ್ಲ, ಬಸ್ಸಸ್ ಆಸ್ ಫಾಲೋಸ್. ಓಕೆ, ನಂಬರ್ ಆಫ್ ಬಸ್ಸಸ್ ಎಷ್ಟ್ರಿ? ಇಲ್ಲೇ 5. ಸೀಟಿಂಗ್ ಕೆಪಾಸಿಟಿ 5 ಬಸ್, ಅದರೊಳಗೆ ಏನ್ರಿ 50 ಪ್ಯಾಸೆಂಜರ್ಸ್ ಕೆಪಾಸಿಟಿ ಐತ್ರಿ. ಒಂದು ಬಸ್ ಒಂದು ಏನ್ರಿ 5 ಬಸ್ಸಸ್, ಒಂದು ಕೆಪಾಸಿಟಿ 5 ಬಸ್ ಐತ್ರಿ. ಅದು ಏನ್ರಿ 50 ಪ್ಯಾಸೆಂಜರ್ಸ್ ಕೆಪಾಸಿಟಿ ಐತ್ರಿ. ಸೆಕೆಂಡ್ ಏನ್ರಿ ಮತ್ತೆ 5 ಬಸ್ ಐತ್ರಿ. ಏನ್ರಿ ಇದರೊಳಗೆ 40 ಪ್ಯಾಸೆಂಜರ್ಸ್ ಕೆಪಾಸಿಟಿ ಐತ್ರಿ. ಅಂದರೆ 50 ಪ್ಯಾಸೆಂಜರ್ ಕೆಪಾಸಿಟಿ 5 ಬಸ್ ಐತ್ರಿ, 40 ಪ್ಯಾಸೆಂಜರ್ ಕೆಪಾಸಿಟಿ 5 ಬಸ್ ಐತ್ರಿ. ಓಕೆ, ಬರ್ರಿ ನೆಕ್ಸ್ಟ್. ಈಚ್ ಬಸ್ ಮೇಕ್ಸ್ 2 trips in a day covering distance of 100 kilometers. Easy ಐತ್ರಿ. Each way per trip on an average buses are full. Very important ರೀ ಇದು. ಟ್ರಿಪ್ಸ್ ಆಲ್ಸೋ ಇಂಪಾರ್ಟೆಂಟ್. ಇದು ಟ್ರಿಪ್ಸ್ ಇಂಪಾರ್ಟೆಂಟ್ ರೀ. ಆಮೇಲೆ ಡಿಸ್ಟೆನ್ಸ್ ಆಲ್ಸೋ ಇಂಪಾರ್ಟೆಂಟ್. ಡಿಸ್ಟೆನ್ಸ್ ಎಷ್ಟು ರೀ? 100 ಕಿಲೋಮೀಟರ್ಸ್. ನೆಕ್ಸ್ಟ್, each way per trip on an average buses are full on onward journey. ha idu important. buses are full on onward journey. idu important nodri. buses are full on onward journey, but 75% seats are occupied on return trip. 75% occupied on a return trip. 75% seats are occupied on a return trip. Onward journey ಅಂದ್ರೆ ಏನ್ರಿ? ಹೋಗ್ಬೇಕು. ರಿಟರ್ನ್ ಟ್ರಿಪ್ ಅಂದ್ರೆ ಏನ್ರಿ? ವಾಪಸ್ ಬರ್ಬೇಕು. ಹೋಗುವಾಗ ಬಸ್ ಹೋಗ್ತಿಲ್ರಿ. ಈಗ ಸಪೋಸ್ ಹುಬ್ಬಳ್ಳಿ ಧಾರವಾಡ, ಈಗ ಹುಬ್ಬಳ್ಳಿ ಧಾರವಾಡ ಬಸ್ ಐತ್ರಿ. ಹುಬ್ಬಳ್ಳಿಯಿಂದ ಧಾರವಾಡಗೆ ಹೋಗ್ತೀರಿ ಬಸ್. ಅದು ಹುಬ್ಬಳ್ಳಿಯಿಂದ ಧಾರವಾಡಗೆ ಹೋಗ್ಬೇಕಂದ್ರೆ ಹೋಗುವಾಗ ಅವಾಗ ಬಸ್ ಏನ್ರಿ? ಫುಲ್ 100% ಫುಲ್ ಬಸ್ ಐತ್ರಿ. ಬಟ್ ಧಾರವಾಡಿಂದ ಹುಬ್ಬಳ್ಳಿಗೆ ಬರ್ಬೇಕಂದ್ರೆ, ರಿಟರ್ನ್ ಬರ್ಬೇಕಂದ್ರೆ ಬರೀ ಎಷ್ಟು ಇದು ಪ್ಯಾಸೆಂಜರ್ಸ್ ಅದಾರ ಇಲ್ಲೇ? ಬರೀ 75%. ನೋಡೋಣ, ಆಮೇಲೆ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಹಿಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಅಸ್ಯೂಮ್ ದ್ಯಾಟ್ ದ ಕಂಪನಿ ಆಪರೇಟ್ ಇಟ್ಸ್ ಫ್ಲೀಟ್ ಫಾರ್ 25 days. 25 days in a month. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್. ಟೋಟಲ್ ಪ್ಯಾಸೆಂಜರ್ಸ್ ಕಿಲೋಮೀಟರ್ಸ್ ಮಾಡ್ರಿ ಅಂತ ಕೇಳ್ತಾರೆ. ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ ದಿ ಮಂತ್. ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಮಾಡಿ ಹೇಳ್ತೀನಿ ನಿಮಗೆ. ಇದು ಏನ್ರಿ? ಹುಬ್ಬಳ್ಳಿ. ಇದು ಏನ್ರಿ? ಧಾರವಾಡ. ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ರಿ. ಎಕ್ಸಾಂಪಲ್ ಹುಬ್ಬಳ್ಳಿ ಧಾರವಾಡ. ಓಕೆ, ಈಗ ಬಸ್ ಏನ್ರಿ? ಇಲ್ಲಿಂದ ಹೋಗ್ತೀರಿ, ಹೋಗ್ಬೇಕು. ಹುಬ್ಬಳ್ಳಿಯಿಂದ ಅಲ್ಲೇ ಧಾರವಾಡಗೆ ಹೋಗ್ಬೇಕು. ಹುಬ್ಬಳ್ಳಿಯಿಂದ ಧಾರವಾಡಗೆ ಹೋಗ್ಬೇಕಂದ್ರೆ ಏನ್ರಿ? ಆನ್ವರ್ಡ್ ಜರ್ನಿ. ಹೋಗ್ಬೇಕಂದ್ರೆ ಏನ್ರಿ? ಆನ್ವರ್ಡ್ ಜರ್ನಿ. ಹುಬ್ಳಿಯಿಂದ ಧಾರವಾಡ ಹೋಗ್ತೀರಿ, ಆನ್ವರ್ಡ್ ಜರ್ನಿ. ಎಷ್ಟು ಬಸ್ ಫುಲ್ ಐತ್ರಿ? ಬಸ್ ಫುಲ್ ಐತಲ್ಲ, ಫುಲ್ ಆನ್ವರ್ಡ್ ಜರ್ನಿ. ಹುಬ್ಳಿಯಿಂದ ಬಸ್ ಬಿಡ್ತೀರಿ ಧಾರವಾಡಗೆ, ಹೋಗುವಾಗ ಬಸ್ ಹೆಂಗೈತ್ರಿ? ಫುಲ್ ಐತ್ರಿ. ಬಸ್ ಹೆಂಗೈತ್ರಿ? ಫುಲ್ ಐತ್ರಿ. ಫುಲ್ ಅಂದ್ರೆ ಏನ್ರಿ? 100% ಫುಲ್ ಐತ್ರಿ. ಫುಲ್ ಅಂದ್ರೆ ಏನ್ರಿ? 100%. ಫುಲ್ ಅಂದ್ರೆ ಏನ್ರಿ? 100%. ಫುಲ್ ಈಸ್ ಈಕ್ವಲ್ ಟು 100%. ತಿಳಿತ್ರಿ? ಹೋಗುವಾಗ ಏನ್ರಿ? ಫುಲ್ ಆನ್ವರ್ಡ್ ಜರ್ನಿ. ಹುಬ್ಬಳ್ಳಿಯಿಂದ ಬಸ್ ಬಿಡ್ತೀರಿ ಧಾರವಾಡಗೆ, ಹೋಗ್ಬೇಕಂದ್ರೆ ಏನ್ರಿ? ಧಾರವಾಡಗೆ ಹೋಗ್ಬೇಕಂದ್ರೆ ಏನ್ರಿ? ಆನ್ವರ್ಡ್ ಜರ್ನಿ. ಆವಾಗ ಎಷ್ಟು ಪರ್ಸೆಂಟ್ ಬಸ್ ಫುಲ್ ಐತ್ರಿ? ಫುಲ್ ಐತ್ರಿ. ಫುಲ್ ಅಂದ್ರೆ ಏನ್ರಿ? 100% ಫುಲ್ ಅದು. ಓಕೆ, ಈಗ ಏನ್ರಿ? ಬಟ್
75% ಸೀಟ್ಸ್ ಆರ್ ಅಕ್ಯುಪೈಡ್ ಆನ್ ರಿಟರ್ನ್ ಟ್ರಿಪ್. ಧಾರವಾಡಿಗೆ ಹೋಗಿ ರೀಚ್ ಆಗ್ತೀರಿ ಬಸ್. ಈಗ ಇಲ್ಲಿಂದ ಬರ್ಬೇಕಲ್ಲ ವಾಪಸ್, ಇಲ್ಲಿಂದ ಧಾರವಾಡಿಂದ ಮತ್ತೆ ವಾಪಸ್ ಬರ್ಬೇಕು, ಬಸ್ ಹಿಂಗೆ ವಾಪಸ್ ಬರ್ಬೇಕು. ಓಕೆ, ಹೋಗಿ ಮತ್ತೆ ವಾಪಸ್ ಬರ್ಬೇಕಂದ್ರೆ ಏನ್ರಿ, ರಿಟರ್ನ್ ಟ್ರಿಪ್, ರಿಟರ್ನ್ ಜರ್ನಿ. ವಾಪಸ್ ಬರ್ಬೇಕಂದ್ರೆ ಏನ್ರಿ, ರಿಟರ್ನ್ ಜರ್ನಿ ಅಂತ ಕರಿತೀವಿ ನಾವು. ಇದು ಆನ್ವರ್ಡ್ ಟ್ರಿಪ್ ಅಂತ ಹೇಳ್ರಿ, ಆನ್ವರ್ಡ್ ಜರ್ನಿ ಅಂತ ಹೇಳ್ರಿ. ಇದು ಏನ್ರಿ, ರಿಟರ್ನ್ ಟ್ರಿಪ್ ಅಂತ ಹೇಳ್ರಿ, ರಿಟರ್ನ್ ಜರ್ನಿ ಅಂತ ಹೇಳ್ರಿ. ಹೌದಲ್ಲ, ಹೋಗ್ಬೇಕಂದ್ರೆ ಏನ್ರಿ, ಆನ್ವರ್ಡ್ ಜರ್ನಿ. ವಾಪಸ್ ಬರ್ಬೇಕಂದ್ರೆ ಏನ್ರಿ, ಇದು ರಿಟರ್ನ್ ಜರ್ನಿ. ತಿಳಿತ್ರಿ ನಿಂಗೆ? ಹೋಗ್ಬೇಕಂದ್ರೆ ಏನ್ರಿ, ಆನ್ವರ್ಡ್ ಜರ್ನಿ, ಇಲ್ಲಾಂದ್ರೆ ಆನ್ವರ್ಡ್ ಟ್ರಿಪ್. ಅಲ್ಲಿಂದ ವಾಪಸ್ ಬರ್ಬೇಕಂದ್ರೆ ಏನ್ರಿ, ರಿಟರ್ನ್ ಜರ್ನಿ, ಇಲ್ಲಾಂದ್ರೆ ರಿಟರ್ನ್ ಟ್ರಿಪ್. ತಿಳಿತ್ರಿ? ಓಕೆ, ಇಲ್ಲಿ ನೋಡ್ರಿ, ಇಲ್ಲೇ ಫುಲ್ ಆನ್ವರ್ಡ್ ಜರ್ನಿ. ಹೋಗುವಾಗ ಫುಲ್ ಅಂದ್ರೆ ಏನ್ರಿ, 100% ಫುಲ್ ಅದು. ಬಟ್ 75% ಸೀಟ್ಸ್ ಆರ್ ಅಕ್ಯುಪೈಡ್ ಆನ್ ರಿಟರ್ನ್ ಟ್ರಿಪ್. ಓಕೆ, ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ಬೇಕಲ್ಲ, ಬರುವಾಗ ಅವಾಗ ಎಷ್ಟು ಬಸ್ ಹೆಂಗೈತ್ರಿ, 75% ಫುಲ್ ಐತ್ರಿ. ಬರೇ ಎಷ್ಟ್ರಿ, 75% ಅಷ್ಟು. 75% ಅಷ್ಟು ಬಸ್ ಏನೈತ್ರಿ, ಅಕ್ಯುಪೈಡ್ ಐತ್ರಿ. ತಿಳಿತ್ರಿ? ಹೆಂಗೈತಿ ನೋಡ್ರಿಪ್ಪ. ಓಕೆ, ಆನ್ವರ್ಡ್ ಜರ್ನಿ, ರಿಟರ್ನ್ ಜರ್ನಿ ತಿಳಿತ್ರಿ ನಿಮ್ಗೆ? ಹೆಂಗೆ ಮಾಡ್ಬೇಕು? ಓಕೆ, ಧಾರವಾಡ ನೋಡ್ರಿ, ಇಲ್ಲಿ ಧಾರವಾಡಿಗೆ, ಹುಬ್ಳಿಯಿಂದ ಧಾರವಾಡಿಗೆ ಹೋಗ್ಬೇಕ್ರಿ. ಓಕೆ, ಹೋಗಿ ಮತ್ತೆ ವಾಪಸ್ ಬರ್ಬೇಕು. ವಾಪಸ್ ಬರ್ಬೇಕು. ಇದು ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟೈತ್ರಿ? ಹುಬ್ಳಿಯಿಂದ ಧಾರವಾಡಿಗೆ ಹೋಗ್ಬೇಕು, ಮತ್ತು ಧಾರವಾಡಿಂದ ಹುಬ್ಳಿಗೆ ವಾಪಸ್ ಬರ್ಬೇಕು. ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟೈತ್ರಿ? ಟೋಟಲ್ ಡಿಸ್ಟೆನ್ಸ್ ಇದು ಎಷ್ಟೈತ್ರಿ? ಇನ್ ಅ ಡೇ ಕವರಿಂಗ್ ಡಿಸ್ಟೆನ್ಸ್ ಆಫ್ 100 ಕಿಲೋಮೀಟರ್ಸ್. ಹುಬ್ಳಿಯಿಂದ ಧಾರವಾಡಿಗೆ ಹೋಗಿ ಮತ್ತೆ ಧಾರವಾಡಿಂದ ಹುಬ್ಳಿಗೆ ವಾಪಸ್ ಬರ್ಬೇಕು. ಟೋಟಲ್ ಡಿಸ್ಟೆನ್ಸ್ ಹೋಗಿ ಮತ್ತೆ ವಾಪಸ್ ಬರ್ಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತ್ರಿ? 100 ಕಿಲೋಮೀಟರ್ಸ್. ಎಷ್ಟೈತ್ರಿ? 100 ಕಿಲೋಮೀಟರ್ಸ್. ಹುಬ್ಳಿಯಿಂದ ಧಾರವಾಡಿಗೆ ಹೋಗಿ ಮತ್ತೆ ವಾಪಸ್ ಬರ್ಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತೀರಿ ಬಸ್? ಅದು 100 ಕಿಲೋಮೀಟರ್ಸ್. ತಡೀತೀರಾ ನಿಮಗೆ? ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತೀರಿ ಬಸ್? ಅದು 100 ಕಿಲೋಮೀಟರ್ಸ್. ನಮಗೆ ಟೋಟಲ್ ಬೇಡ. ನಮಗೆ ಈಗ ಈ ಪ್ರಾಬ್ಲಮ್ ಒಳಗೆ ಸಪ್ರೇಟ್ ಕೊಡ್ತಾಲ್ರಿ, 550 ಕೆಪಾಸಿಟಿ, ರಿಟರ್ನ್ ಜರ್ನಿ ನೋಡ್ರಿ, ಇಲ್ಲೇ ಆನ್ವರ್ಡ್ ಜರ್ನಿ, ರಿಟರ್ನ್ ಜರ್ನಿ ಈ ಥರ ಕೊಡ್ತಾ ನೋಡ್ರಿಪ್ಪ. ಆನ್ವರ್ಡ್ ಜರ್ನಿ ಮತ್ತು ರಿಟರ್ನ್ ಜರ್ನಿ ಹಿಂಗೆ ಕೊಡ್ತಾ ನೋಡ್ರಿ. ನಿಮಗೆ ಟೋಟಲ್ ಡಿಸ್ಟೆನ್ಸ್ ನಮಗೆ ಬೇಡ. ಯಾವಾಗಲೂ ಕ್ವಶನ್ ಒಳಗೆ ಆನ್ವರ್ಡ್ ಜರ್ನಿ ಮತ್ತು ರಿಟರ್ನ್ ಜರ್ನಿ ಕೊಡ್ತಾ ನೋಡ್ರಿ ಕ್ವಶನಲ್ಲೇ, ಆವಾಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಬೇಡ. ನಮಗೆ ಬೇಡ. ನಮಗೆ ಬರೀ ಏನು ಬೇಕ್ರಿ? ಹೋಗುವಾಗ ಎಷ್ಟು ಕಿಲೋಮೀಟರ್ ಐತ್ರಿ, ಆಮೇಲೆ ಅದು ಹೋಗುವಾಗ ನೋಡಿ ಆನ್ವರ್ಡ್ ಜರ್ನಿ ಎಷ್ಟು ಕಿಲೋಮೀಟರ್ ಐತ್ರಿ, ಆಮೇಲೆ ರಿಟರ್ನ್ ಜರ್ನಿ ಎಷ್ಟು ಕಿಲೋಮೀಟರ್ ಐತ್ರಿ, ಅಷ್ಟು ಬೇಕು ನಮಗೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟ್ರಿಪ್ಪ? ಹೋಗಿ ಮತ್ತು ವಾಪಸ್ ಬರ್ಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತೀರಿ ಬಸ್? 100 ಕಿಲೋಮೀಟರ್ಸ್. ನಮಗೆ ಟೋಟಲ್ ಬೇಡ. ನಮ್ಗೆ ಏನು ಬೇಕ್ರಿ? ಬರೀ ಹೋಗುವಾಗ ಎಷ್ಟು ಕಿಲೋಮೀಟರ್ ಐತ್ರಿ, ಬರೀ ಹುಬ್ಳಿಯಿಂದ ಧಾರವಾಡಿಗೆ ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟರ್ ಐತ್ರಿ ಅದು ಬೇಕು ನಮಗೆ ಸಪ್ರೇಟ್. ಆಮೇಲೆ ಧಾರವಾಡಿಂದ ಹುಬ್ಳಿಗೆ ಬರ್ಬೇಕು ಎಷ್ಟು ಕಿಲೋಮೀಟರ್ ಐತ್ರಿ? ಸೇಮ್ ಇರ್ತೈತ್ರಿ. ಹೋಗುವಾಗ ಸೇಮ್ ಇರ್ತೈತ್ರಿ, ಬರುವಾಗ ಸೇಮ್ ಇರ್ತೈತ್ರಿ. ಬಟ್ ನಮಗೆ ಡಿಫ್ರೆನ್ಸ್ ಬೇಕು. ನೋಡ್ರಿ, ಇಲ್ಲ ಹೋಗಿ ಮತ್ತು ವಾಪಸ್ ಬರ್ಬೇಕು. ಟೋಟಲ್ ಡಿಸ್ಟೆನ್ಸ್ ಎಷ್ಟ್ರಿಪ್ಪ? 100 ಕಿಲೋಮೀಟರ್ಸ್. ಓಕೆ, ಈಗ ನೋಡ್ರಿ ಏನು ಮಾಡ್ತೀರಿ ನೀವು? ಟ್ರಿಪ್ ಎಷ್ಟ್ರಿ ಈಗ? ಓಕೆ ಬಿಡ್ರಿ, ಟ್ರಿಪ್ ಬೇಡ ನಮಗೆ, ಆಮೇಲೆ ನೋಡೋಣ್ರಿ. ಓಕೆ, ಟೋಟಲ್ 100 ಕಿಲೋಮೀಟರ್ಸ್. ಈಗ ಹೋಗುವಾಗ ಎಷ್ಟೈತ್ರಿ ನೋಡ್ರಿ, ಇಲ್ಲೇ ಹೋಗಿ ಮತ್ತೆ ವಾಪಸ್ ಬರ್ಬೇಕು ಎಷ್ಟ್ರಿ ಕಿಲೋಮೀಟರ್? 100 ಕಿಲೋಮೀಟರ್. ಓಕೆ, ಇದು ನೆನ್ಪಿಟ್ಕೋರಿ. ಈಗ ಇದು ಟೋಟಲ್ ಡಿಸ್ಟೆನ್ಸ್. ನಮ್ಗೆ ಏನು ಬೇಕ್ರಿ? ಬರೇ ಆನ್ವರ್ಡ್ ಜರ್ನಿ ಎಷ್ಟೈತ್ರಿ, ರಿಟರ್ನ್ ಜರ್ನಿ ಎಷ್ಟೈತ್ರಿ, ಇದು ಸಪ್ರೇಟ್ ಮಾಡ್ರಿ, ಇದು ಸಪ್ರೇಟ್ ಮಾಡ್ರಿ. ತಿಳಿತ್ರಿ ನಿಮಗೆ? 100 ಹಾಫ್ ಮಾಡ್ಬೇಡ್ರಿ. ತಿಳಿತ್ರಿ ನಿಮಗೆ? ಸಿಂಪಲ್, ಇದು ಸಿಂಪಲ್ ಲಾಜಿಕ್. 100 ಹಾಫ್ ಮಾಡ್ರಿ. ಎಷ್ಟ್ರಿ? 50 ಕಿಲೋಮೀಟರ್. ಆನ್ವರ್ಡ್ ಜರ್ನಿ ಎಷ್ಟ್ರಿ? 50 ಕಿಲೋಮೀಟರ್ಸ್ ಐತ್ರಿ. ಆಮೇಲೆ ರಿಟರ್ನ್ ಜರ್ನಿ ಎಷ್ಟೈತ್ರಿ? 50 ಕಿಲೋಮೀಟರ್ಸ್ ಐತ್ರಿ. ಸಿಂಪಲ್ ಅಲ್ಲ? ನೋಡ್ರಿ, ಇಲ್ಲೇ ಹುಬ್ಳಿಯಿಂದ ಧಾರವಾಡಿಗೆ ಹೋಗಿ ಮತ್ತೆ ವಾಪಸ್ ಬರ್ಬೇಕು. ಟೋಟಲ್ ಬಸ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀರಿಪ್ಪ? 100 ಕಿಲೋಮೀಟರ್ಸ್. 100 ಹಾಫ್ ಮಾಡ್ರಿ. ಎಷ್ಟ್ರಿ? 50 ಕಿಲೋಮೀಟರ್ಸ್ ಹೋಗುವಾಗ, 50 ಕಿಲೋಮೀಟರ್ಸ್ ಬರುವಾಗ. 50 + 50 ಎಷ್ಟ್ರಿ? ಈಗ 100 ಕಿಲೋಮೀಟರ್ಸ್ ಆತಲ್ಲ? ಸಿಂಪಲ್ ಲಾಜಿಕ್. ಈಗ ಸಪೋಸ್ ನಿಮಗೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಡ್ತಾರಿ? 500 ಕಿಲೋಮೀಟರ್ಸ್. ಸಪೋಸ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕೊಡ್ತಾರೆ ಕ್ವಶನಲ್ಲಿ? 500 ಕಿಲೋಮೀಟರ್ಸ್. ಹೋಗಿ ಮತ್ತೆ ವಾಪಸ್ ಬರ್ಬೇಕಂದ್ರೆ ಎಷ್ಟು ರೀ? 500 ಕಿಲೋಮೀಟರ್ಸ್. ಈಗ ನಿಮಗೆ ಆನ್ವರ್ಡ್ ಬೇಕಾ ಮತ್ತು ರಿಟರ್ನ್ ಬೇಕಾ? ಅವಾಗ ಏನು ಮಾಡ್ತೀರಿ? 500 ಹಾಫ್ ಮಾಡ್ರಿ. ಎಷ್ಟು ರೀ? 250 ಕಿಲೋಮೀಟರ್ಸ್. ಇಲ್ಲೇ 250 ಕಿಲೋಮೀಟರ್ಸ್ ಆತಲ್ಲ? 250 + 250 ಎಷ್ಟು ರೀ? 500 ಕಿಲೋಮೀಟರ್ಸ್ ಅದಲ್ಲ? ಇದು ಸಿಂಪಲ್ ಲಾಜಿಕ್.
ತಿಳಿತ್ರಿ. ಈಗ ಆನ್ವರ್ಡ್ ಜರ್ನಿ ಟ್ರಿಪ್ ಎಷ್ಟೈತ್ರಿ? ಈಗ ಆನ್ವರ್ಡ್ ಜರ್ನಿ ಈಗ 500 ಮುಗಿತಲ್ಲ, 100 ಬೇಕಲ್ಲ ನಮ್ಗೆ 100. ಈಗ ಆನ್ವರ್ಡ್ ಜರ್ನಿ ಎಷ್ಟು ಕಿಲೋಮೀಟರ್ ಐತ್ರಿ? ಡಿಸ್ಟೆನ್ಸ್ 550 ಕಿಲೋಮೀಟರ್ಸ್. ಈಗ ರಿಟರ್ನ್ ಜರ್ನಿ ಎಷ್ಟು ಐತ್ರಿ? 50 ಕಿಲೋಮೀಟರ್ಸ್. 50 + 50 ಎಷ್ಟು ರೀ? 100 ಕಿಲೋಮೀಟರ್ಸ್. ತಿಳಿತ್ರಿ ನಿಮಗೆ? ಹಿಂಗೆ ಮಾಡ್ಬೇಕು. ಇದು ನೆನ್ಪಿಡ್ಕೋರಿ, ಸಿಂಪಲ್ ಲಾಜಿಕ್ ಇದು ಮತ್ತೆ ಅಲ್ಲಿ ಡಿಸೈನ್ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರಾಬ್ಲಮ್ ಅಲ್ಲೇ ಸೊಲ್ಯೂಷನ್ ಒಳಗೆ ಸರ್ ನಮಗೆ ಹಿಂಗೆ ಡಿಸೈನ್ ಮಾಡಾರಿಪ್ಪ ನಾವು ಮಾಡ್ತೇನೆ ರೀ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಸಿಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹೇಳಿ ನಮಗೆ, ಮತ್ತು ನನ್ನ ಹೆಸರು ಹಾಳು ಮಾಡಬೇಡ್ರಿ ಮತ್ತೆ. ಓಕೆ ನೋಡ್ರಿಪ್ಪ, ನೋಡ್ರಿ ತಿಳಿತಲ್ಲ ನಿಮಗೆ? देखो क्या पूछा रहा क्वेश्चन में मैंने, हमारे क्वेश्चन में ऑनवर्ड जर्नी भी है और रिटर्न जर्नी भी है. तो एक एग्जांपल लूँ तुम्हारे को मैं. हुबली है, धारवाड़ है. एक बस हुबली से धारवाड़ निकलती. हुबली से धारवाड़ को जाने को क्या बोलते हैं? जाने को ऑनवर्ड जर्नी बोलते हैं. ऑनवर्ड जर्नी बोलो, ऑनवर्ड ट्रिप बोलो, सेम. हुबली से धारवाड़ को जाने को क्या बोलते हैं? ऑनवर्ड जर्नी बोलते हैं. धारवाड़ से हुबली को वापस आने को क्या बोलते हैं? रिटर्न जर्नी बोलते हैं, रिटर्न ट्रिप बोलते हैं. ठीक है? हाँ, इन्हें क्वेश्चन में क्या बोला? फुल ऑन ऑनवर्ड जर्नी पूछा इन्हें. बस हुबली से धारवाड़ को जा रही, ऑनवर्ड जर्नी में बस क्या है? फुल है. फुल बोले तो 100% फुल है. तो ऑनवर्ड जर्नी में बस क्या है? 100% फुल है. हाँ ठीक है. बट 75% सीट्स आर ऑक्युपाइड ऑन रिटर्न ट्रिप. जब बस धारवाड़ से हुबली को वापिस आ रही देखो, तब बस कितनी परसेंटेज फुल है? सिर्फ 75% फुल है. फुल बोले तो 100%, लेकिन उन्हें यहाँ पे दिया कितनी बस है अभी उसकी कैपेसिटी कितनी है? 75%. आते वक्त रिटर्न ट्रिप को 75% है. ठीक है, इतना समझ में आया? ओके. यहाँ पे क्या बोल रहा हूँ, ईच बस मेक्स 2 ट्रिप्स. जा रही और आ रही, 2 ट्रिप हुए ने, जा रही और आ रही. जाने को एक ट्रिप, आने को एक ट्रिप, 2 ट्रिप हुए ने. हाँ 2 ट्रिप है. हाँ, इन अ डे कवरिंग डिस्टेंस ऑफ 100 किलोमीटर्स. हुबली से धारवाड़ को जा रही, जाके धारवाड़ से फिर हुबली को वापस आ रही, तो टोटल डिस्टेंस कितना कवर कर रही बस? हुआ 100 किलोमीटर्स. हमारे को टोटल डिस्टेंस नहीं होना, हमारे को क्या होना? सिर्फ जाते वक्त कितना किलोमीटर जा रही इतना होना हमारे को, फिर आते वक्त कितना किलोमीटर आ रही वो होना हमारे को. टोटल नको हमारा को, जा को आने को नको हमारा, सिर्फ जाने को कितना है, आने को कितना है वापस, ये होना हमारे को. तो टोटल डिस्टेंस कितना कवर कर रही है? 100 किलोमीटर्स. इसका हाफ करो तुम्हें, इसका हाफ कितना होता? 50 किलोमीटर. 50 किलोमीटर जाने को और 50 किलोमीटर आने को, तो 50 + 50 कितना हुआ? 100 किलोमीटर. हुआ कि नहीं? सिंपल लॉजिक है. अगर उन्हें दे रहा है यहाँ पे कितना किलोमीटर से, सपोज कितना किलोमीटर से जा रहा, टोटल किलोमीटर कितना दे रहा? अभी 50 दे रहा. हुबली से धारवाड़ को जा रही, धारवाड़ से फिर हुबली को वापस आ रही, टोटल डिस्टेंस कितना कवर कर रही? 50 किलोमीटर्स. तो जाते वक्त कितना है किलोमीटर है, आते वक्त कितना किलोमीटर है होना, तो क्या करना? 50 का हाफ करना. 50 का हाफ करो, कितना होता? 25 किलोमीटर जाने को, 25 किलोमीटर आने को. 25 + 25 कितना होता? 50 किलोमीटर. समझ में आया? ऐसे इसको अंडरस्टैंड कर लो. ठीक है, एक कॉन्सेप्ट तुम्हारा अंडरस्टैंड हुआ अभी. ठीक है, ओके. हाँ, अब ये ध्यान से याद रख लो, ये बहुत ध्यान से देख लो इसको क्या क्या है करके. ठीक, ध्यान से देख लो. रफ करो मैं. अब पहले का लिख लेंगे, वो पहले कितना था वो लिख लेंगे एग्जैक्ट. 100 किलोमीटर था ना वो, 100 किलोमीटर. तो जाने को कितना हुआ? 50 हुआ, आने को 50 हुआ. ये तो हमारा पूरा कॉन्सेप्ट है, ये देख लो ध्यान से. हाँ, स्क्रीनशॉट तगोरीप्पा, ಈಗ ಸ್ಕ್ರೀನ್ಶಾಟ್ ತಗೋರಿ, ನಾ ರಫ್ ಮಾಡ್ತೇನೆ ರೀ ಈಗ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಆತಲ್ರಿ? ಈಗ ರಫ್ ಮಾಡ್ತೇನೆ ರೀ. ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್ ರೀ. ಕಾನ್ಸೆಪ್ಟ್ ಕಲಿಬೇಕ್ರಿ. ನಾ ಆನ್ಸರ್ ಸಾಲ್ವ್ ಮಾಡ್ಬೇಕಂದ್ರೆ ನನಗೆ ಜಾಸ್ತಿ ಟೈಮ್ ಸಿಗಂಗಿಲ್ಲ. ಅದು ನಾ ಬರೀ 2 ನಿಮಿಷ, ಜಾಸ್ತಿ 2 ನಿಮಿಷ ಒಳಗೆ ನಾ ಸಾಲ್ವ್ ಮಾಡಿಬಿಡ್ತೀನಿ ರೀ ಇದು. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಲ್ಲ, ಅದಕ್ಕೆ. ಬರ್ರಿ ಈಗ ಸೊಲ್ಯೂಷನ್ ಚಾಲೂ ಮಾಡೋಣ ರೀ. ಆನ್ಸರ್ ನಾನು ನಿಮ್ಗೆ ಏನು ಹೇಳೇನಿ ರೀ? ಹಾಂ, ಆನ್ವರ್ಡ್ ಜರ್ನಿ ಬೇರೆ ಮಾಡ್ರಿ, ರಿಟರ್ನ್ ಜರ್ನಿ ಬೇರೆ ಮಾಡ್ರಿ. ತಿಳಿತಲ್ಲ ನಿಮಗೆ? ऑनवर्ड जर्नी बेरे ಮಾಡ್ಬೇಕಿಲ್ಲ, रिटर्न जर्नी बेरे ಮಾಡ್ಬೇಕು. ಹಂಗೈತ್ರಿ. क्या करना है यहाँ पे? ऑनवर्ड जर्नी अलग करना, रिटर्न जर्नी क्या करना? अलग करना. समझ में आया? ओके, सबसे पहले क्या करेंगे हमें? ऑनवर्ड जर्नी जाने का देखेंगे, हुबली से धारवाड़ जाने का देखेंगे. पहले लिख लो यहाँ पे, सबसे पहले स्टार मार्क, ऑनवर्ड जर्नी.
ऑनवर्ड जर्नी, ऑनवर्ड जर्नी देखेंगे, पर सिर्फ पहले जाने का देखेंगे, ऑनवर्ड जाने का। ओके, यहाँ पे अलग अलग बसेस है, यहाँ पे अलग अलग बसेस है यहाँ पे, इसको सेपरेट कर लेंगे पहले। कितनी बस है पहले? 5 बस हो गए ಈಗ ನೋಡ್ರಿಪ್ಪ ಎಷ್ಟು ಬಸ್ ಐತ್ರಿ ಇಲ್ಲಿ 5 ಬಸ್ ಐತ್ರಿ ಕೆಪಾಸಿಟಿ ಎಷ್ಟ್ರಿಪ್ಪ 50 ಪ್ಯಾಸೆಂಜರ್ ಕೆಪಾಸಿಟಿ ಐತ್ರಿ ಬಸ್ ಎಷ್ಟ್ರಿ 5 ಬಸ್ ಕೆಪಾಸಿಟಿ ಎಷ್ಟ್ರಿ 50 ಅದು ಸಪರೇಟ್ ಮಾಡೋಣ್ರಿ ಆಮೇಲೆ ಮತ್ತೆ ಇನ್ನೊಂದು ಬಸ್ ಐತ್ರಿ 5 ಬಸ್ ಕೆಪಾಸಿಟಿ ಎಷ್ಟ್ರಿ 40 ಸಪರೇಟ್ ಮಾಡೋಣ್ರಿ ಆನ್ವರ್ಡ್ ಒಳಗೆ ಸಪರೇಟ್ ಮಾಡೋಣ್ರಿ ಫಸ್ಟ್ ಏನ್ರಿ 5 ಬಸ್ ಅಲ್ಲ ಅದು 5 buses comma ಎಷ್ಟು ಕೆಪಾಸಿಟಿ ರೀ 50 ಕೆಪಾಸಿಟಿ 5 buses 50 ಕೆಪಾಸಿಟಿ ಇದು ಸಪರೇಟ್ ಬೇಡ ಫಸ್ಟ್ ಫಾರ್ಮುಲಾ ಬರಿಬೇಕಲ್ಲ ಇಲ್ಲೇ ಬೇಡ ಫಸ್ಟ್ ನಾ ಫಾರ್ಮುಲಾ ಬರಿಬೇಕು ಇದು ರಫ್ ಮಾಡ್ತೇನೆ ರೀ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ರಿ ಕ್ಯಾಲ್ಕುಲೇಟ್ ಏನು ಮಾಡ್ಬೇಕ್ರಿ ಇಲ್ಲಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಲ್ಲ ಅದು ಫಸ್ಟ್ ಫಾರ್ಮುಲಾ ಬರೀರಿ ಟೋಟಲ್ passenger kilometers total passenger kilometers formula bariri is equal to number of buses into number of days into trips into distance into capacity into percentage of actual capacity ಇದು ಫಾರ್ಮುಲಾ ರೀ ಹೌದಲ್ಲ ವೇಟ್ ಅ ಮೊಮೆಂಟ್ ಸಾರಿ ಮೊಮೆಂಟ್ ಈಗ ಬರ್ರಿ ಏನೈತ್ರಿ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಕೆಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುವಲ್ ಕೆಪಾಸಿಟಿ ಫಾರ್ಮುಲಾ ಆಗಿತ್ತಲ್ರಿ ಈಗ ಏನ್ರಿಪ್ಪ ರಿಟರ್ನ್ ಜರ್ನಿ ಸಪ್ರೇಟ್ ಮಾಡ್ರಿ ಸಾರಿ ಆನ್ವರ್ಡ್ ಜರ್ನಿ ಸಪ್ರೇಟ್ ಮಾಡ್ರಿ ರಿಟರ್ನ್ ಜರ್ನಿ ಸಪ್ರೇಟ್ ಮಾಡ್ರಿ ನೆನ್ಪಿಟ್ಕೋರಿದ್ದು ಓಕೆ ಫಸ್ಟ್ ಸ್ಟಾರ್ಟ್ ಮಾಡ್ರಿ ಇಲ್ಲೇ ಆನ್ವರ್ಡ್ ಜರ್ನಿ ಅಲ್ಲ ಆನ್ವರ್ಡ್ ಜರ್ನಿ ಇದು ಸಪ್ರೇಟ್ ಮಾಡ್ರಿ ಆನ್ವರ್ಡ್ ಜರ್ನಿ ಕರೆಕ್ಟಾ ಹಾಂ ಇದು ಒಳಗೆ ಬಸ್ ಸಪ್ರೇಟ್ ಮಾಡ್ರಿದ್ದು 5 ಬಸ್ ಐತ್ರಿ 50 ಕೆಪಾಸಿಟಿ ಐತ್ರಿ 5 ಬಸ್ ಐತ್ರಿ 40 ಕೆಪಾಸಿಟಿ ಐತ್ರಿ ಬೇರೆ ಬೇರೆ ಮಾಡ್ಬೇಕದು ಫಸ್ಟ್ ಬರ್ರಿ ಇಲ್ಲೇ ಬರೀರಿ 5 ಬಸಸ್ ಎಷ್ಟು ಕೆಪಾಸಿಟಿ ರೀ 50 ಕೆಪಾಸಿಟಿ 5 ಬಸಸ್ 50 ಕೆಪಾಸಿಟಿ ಸಪ್ರೇಟ್ ಮಾಡ್ರಿ 50 ಕೆಪಾಸಿಟಿ 5 buses 50 capacity is equal to okay is equal to ಬರ್ರಿಲೆ ಫಸ್ಟ್ ಏನ್ರಿ ನಂಬರ್ ಆಫ್ ಬಸಸ್ ಹೌದಲ್ಲ ನಂಬರ್ ಇದು ಅಲ್ಲ 5 buses comma 50 capacity 5 buses comma 50 capacity is equal to ಈಗ ಬರ್ರಿ ನಂಬರ್ ಆಫ್ ಬಸಸ್ ಇಲ್ಲೇ ನೋಡಿ ನಿಮ್ಗೆ ಗೊತ್ತಾಗ್ತದೆ ನಂಬರ್ ಆಫ್ ಬಸಸ್ 5 ಐತ್ರಿ ಆಮೇಲೆ ಕ್ಯಾಪಾಸಿಟಿ 50 ಐತ್ರಿ ಓಕೆ ಸಿಂಪಲ್ ಐತ್ರಿ ಈಗ ಬರ್ರಿ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನೀವು ಹೆಂಗೆ ನೆನ್ಬಿಡ್ಕೋತೀರಿಪ್ಪ ಅದಕ್ಕೆ 5 buses comma 50 capacity 5 buses comma 50 capacity is equal to ಬರ್ರಿ ಫಸ್ಟ್ ಏನು ಫಾರ್ಮುಲಾ ಒಳಗೆ ನಂಬರ್ ಆಫ್ ಬಸಸ್ ಎಷ್ಟ್ರಿ 5 ಅಂತ ಬರೀರಿ ಇಲ್ಲಿ 5 ಕರೆಕ್ಟಾ ಓಕೆ ನಂಬರ್ ಬಸ್ ಈಗ ಇಂಟು ಏನ್ರಿ ಇಲ್ಲೇ ನಂಬರ್ ಆಫ್ ಡೇಸ್ ಎಲ್ಲಿ ಐತ್ರಿ ಇಲ್ಲಿ ಐತಿ ನೋಡ್ರಿ ನಂಬರ್ ಆಫ್ ಡೇಸ್ 25 ಡೇಸ್ ಎಷ್ಟ್ರಿ 25 ಡೇಸ್ ಓಕೆ ಈಗ ಇಂಟು ಐತ್ರಿ ಇಂಟು ಹಚ್ಚಿರಿ ಏನ್ರಿ ಇಲ್ಲೇ ಟ್ರಿಪ್ಸ್ ಎಲ್ಲಿ ಐತ್ರಿ ಇಲ್ಲಿ ಐತಿ ನೋಡ್ರಿ ಟ್ರಿಪ್ಸ್ 2 ಟ್ರಿಪ್ಸ್ ಹೌದಲ್ಲ 2 ಟ್ರಿಪ್ಸ್ 2 ಅಂತ ಬರೀರಿ ಆಮೇಲೆ ಇಂಟು ಐತ್ರಿ ಇಂಟು ಹಚ್ಚಿರಿ ಏನ್ರಿ ಇಲ್ಲೇ ಡಿಸ್ಟೆನ್ಸ್ ಓಕೆ ನಿಮ್ಗೆ ಹೇಳಿದೆ ನಾನು ಡಿಸ್ಟೆನ್ಸ್ ಎಷ್ಟ್ರಿ ಡಿಸ್ಟೆನ್ಸ್ 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಎಷ್ಟ್ರಿ 100 ಕಿಲೋಮೀಟರ್ಸ್ ಓಕೆ ಆನ್ವರ್ಡ್ ಜರ್ನಿ ಎಷ್ಟ್ರಿ 100 ಅಂದ್ರೆ ಏನ್ರಿ 2 ಮಾಡ್ಬೇಕು ಡಿವೈಡೆಡ್ ಬೈ 2 ಹೋಗುವಾಗ ಎಷ್ಟ್ರಿ
ಹೋಗುವಾಗ ಎಷ್ಟು ರೀ 50 ಕಿಲೋಮೀಟರ್, ರಿಟರ್ನ್ ಜರ್ನಿ ವಾಪಸ್ 50 ಕಿಲೋಮೀಟರ್, 50 + 50 ಎಷ್ಟು ರೀ 100. ಓಕೆ, ನಮ್ಗೆ ಏನು ಬೇಕು ರೀ ಆನ್ವರ್ಡ್ ಜರ್ನಿ. ಆನ್ವರ್ಡ್ ಜರ್ನಿ ಒಳಗೆ ಡಿಸ್ಟೆನ್ಸ್ ಎಷ್ಟು ರೀ 50 ಕಿಲೋಮೀಟರ್, 100 ಅಲ್ಲ 50 ಕಿಲೋಮೀಟರ್ಸ್. ಆನ್ವರ್ಡ್ ಜರ್ನಿ 50 ಕಿಲೋಮೀಟರ್ಸ್, ಅದಕ್ಕೆ ಡಿಸ್ಟೆನ್ಸ್ 50. ಕರೆಕ್ಟಾ? ಆಮೇಲೆ ಇಂಟು ಕ್ಯಾಪಾಸಿಟಿ ಬೇಕು ನಮಗೆ. ಕ್ಯಾಪಾಸಿಟಿ ಎಷ್ಟು ರೀ 50. ಕ್ಯಾಪಾಸಿಟಿ ಎಷ್ಟು ರೀ 50 ಪ್ಯಾಸೆಂಜರ್ ಅಂದರೆ 50 ಬರೀರಿಲ್ಲ. ಕ್ಯಾಪಾಸಿಟಿ 50. ಈಗ ಇಂಟು ಐತಲ್ಲ, ಇಂಟು ಏನ್ರಿ ಇಲ್ಲ ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ. ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ ಫುಲ್ ಆನ್ ಆನ್ವರ್ಡ್ ಜರ್ನಿ. ಆನ್ವರ್ಡ್ ಜರ್ನಿ ಫುಲ್ ಆನ್ ಆನ್ವರ್ಡ್ ಜರ್ನಿ. ಹೋಗುವಾಗ ಬಸ್ ಹೆಂಗೈತ್ರಿ ಫುಲ್ ಅಂದ್ರೆ ಏನ್ರಿ 100%. ಫುಲ್ ಅಂದ್ರೆ ಏನ್ರಿ 100%. ಅಂದ್ರೆ ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ ಎಷ್ಟು ರೀ 100%. 100% ಅಂದ್ರೆ ಏನ್ರಿ ಹಿಂಗೆ ಬರಿಬೇಕ್ರಿ, ನಿಮ್ದು ಮರ್ಜಿದು. 100% ಅಂದ್ರೆ 100% ಅಂತ ಬರೀರಿ. ಇಲ್ಲಾಂದ್ರೆ ಏನು ಮಾಡ್ತೀರಿ 100 / 100 ಮಾಡ್ತೀರಿ. ಓಕೆ, ಈಗ ಸಾಲ್ವ್ ಮಾಡ್ರಿ. ಇದು ಎಷ್ಟು ರೀ, ಇದು ಎಷ್ಟು ನೋಡ್ರಿ, ಈಗ ಸಾಲ್ವ್ ಮಾಡಿ. 5 × 25 × 2 × 50 × 50 × 100% ಎಷ್ಟು ರೀ 6,25,000. 6,25,000 ಕಿಲೋಮೀಟರ್ಸ್. 6,25,000 ಕಿಲೋಮೀಟರ್ಸ್ ತಡಿದಲ್ಲ. ಓಕೆ, ಎಷ್ಟು ರೀ ಡಿಸ್ಟೆನ್ಸ್ 100 ಕಿಲೋಮೀಟರ್ ಐತ್ರಿ. ಬಟ್ ನಮ್ಗೆ ಏನ್ರಿ ಆನ್ವರ್ಡ್ ಜರ್ನಿ ಹೋಗುವಾಗ ಎಷ್ಟು ರೀ 100/2 ಮಾಡ್ರಿ. ಎಷ್ಟು ರೀ 50 ಕಿಲೋಮೀಟರ್. ಕ್ಯಾಪಾಸಿಟಿ ಇಲ್ಲೇ ಕೊಟ್ಬಿಟ್ಟಾರೆ. ಕ್ಯಾಪಾಸಿಟಿ 50 ಕ್ಯಾಪಾಸಿಟಿ 50 ಕ್ಯಾಪಾಸಿಟಿ. ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ ಹೆಂಗೆ ಬಂದ್ರಿ, ಇದು 100% ಅಂತ ಇಲ್ಲೇ ಐತ್ರಿ. ಫುಲ್ ಆನ್ ಆನ್ವರ್ಡ್ ಜರ್ನಿ ಹೋಗುವಾಗ, ಆನ್ವರ್ಡ್ ಜರ್ನಿ ಹೋಗುವಾಗ ಎಷ್ಟು ರೀ ಬಸ್ ಫುಲ್ ಅಂದ್ರೆ ಏನ್ರಿ 100%. 100% ಇಲ್ಲಾಂದ್ರೆ 100/100. ಓಕೆ, ಮುಗೀತ್ರಿ. ಇದು 5 ಬಸ್ಸಸ್ 50 ಕ್ಯಾಪಾಸಿಟಿ ಮುಗೀತ್ರಿ. ನೆಕ್ಸ್ಟ್ ಐತೆ ನೋಡ್ರಿ ಇಲ್ಲಿ 5 ಬಸ್ಸಸ್ 40 ಕ್ಯಾಪಾಸಿಟಿ. ಅದು ಮಾಡ್ಬೇಕು ಈಗ. 5 ಬಸ್ಸಸ್ 40 ಕ್ಯಾಪಾಸಿಟಿ ಬರೀರಿ ಇಲ್ಲಿ. 5 ಬಸ್ಸಸ್ ಕಾಮ ಎಷ್ಟು ಕೆಪಾಸಿಟಿ ರೀ ಈಗ 40 ಕೆಪಾಸಿಟಿ. 40 ಕೆಪಾಸಿಟಿ. ಓಕೆ, ಇಸ್ ಈಕ್ವಲ್ ಟು ಬರೀಲಿ. ಹಾಂ, ನಂಬರ್ ಆಫ್ ಬಸ್ಸಸ್ ಎಷ್ಟು ರೀ ಈಗ 5 ಅಂತ ಬರೀರಿ. ಹಾಂ, ಇಂಟು ಐತ್ರಿ, ಇಂಟು ಹಚ್ಚಿರಿ. ನಂಬರ್ ಆಫ್ ಡೇಸ್ ಎಷ್ಟು ರೀ 25 ಬರೀರಿ. ಆಮೇಲೆ ಇಂಟು ಐತ್ರಿ, ಇಂಟು ಹಚ್ಚಿರಿ. ಏನು ಬೇಕು ನಮಗೆ ಟ್ರಿಪ್ಸ್ ಬೇಕು. ಟ್ರಿಪ್ಸ್ ಎಷ್ಟು ಐತ್ರಿ 2 ಟ್ರಿಪ್ಸ್. ಇಂಟು ಐತ್ರಿ, ಇಂಟು ಹಚ್ಚಿರಿ. ಆಮೇಲೆ ಏನ್ರಿ ಡಿಸ್ಟೆನ್ಸ್ ಎಷ್ಟು ರೀ 100 ಕಿಲೋಮೀಟರ್ಸ್. 100 ಅಂದರೆ ಸೇಮ್ ಇಲ್ಲಿ 50 ಅಲ್ಲ, 100/2. 2 ಅಂದರೆ ಆನ್ವರ್ಡ್ ಜರ್ನಿ 50 ಅಲ್ಲ, 50 ಬರೀರಿ ಡಿಸ್ಟೆನ್ಸ್ 50. ಆಮೇಲೆ ಇಂಟು ಐತ್ರಿ, ಇಂಟು ಹಚ್ಚಿರಿ. ಡಿಸ್ಟೆನ್ಸ್ ಮುಗೀತಲ್ಲ 50. ಈಗ ಇಂಟು ಕ್ಯಾಪಾಸಿಟಿ ಬೇಕಲ್ಲ ನಮಗೆ. ಕ್ಯಾಪಾಸಿಟಿ ಎಲ್ಲೈತ್ರಿ 40 ಕ್ಯಾಪಾಸಿಟಿ. ಹೌದಲ್ಲ 40 ಇಲ್ಲೈತಿ ನೋಡ್ರಿ 40 ಕ್ಯಾಪಾಸಿಟಿ. ಇಲ್ಲಿ 50 ಐತ್ರಿ 50 ಕ್ಯಾಪಾಸಿಟಿ. ಈಗ ಇಲ್ಲೇ 40 ಕ್ಯಾಪಾಸಿಟಿ 40 ಕ್ಯಾಪಾಸಿಟಿ ಪ್ಲಸ್ ಅಲ್ಲೇ 40 ಅಂತ ಬರೀರಿ 40. ಆಮೇಲೆ ಇಂಟು ಐತ್ರಿ, ಇಂಟು ಬರೀರಿ. ಏನ್ರಿ ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕ್ಯಾಪಾಸಿಟಿ ಸೇಮ್ ಆನ್ವರ್ಡ್ ಜರ್ನಿ ಒಳಗೆ ಎಷ್ಟು ರೀ ಫುಲ್ 100%. ಓಕೆ, ಇದು ಮಾಡ್ರಿ. ಈಗ ಎಷ್ಟು ಬರ್ತದೆ ರೀ 5 × 25 × 2 × 50 × 40 × ಎಷ್ಟು ರೀ 100%. 100% ಎಷ್ಟು ರೀ 5 lakh. 5 lakh ಬಾಜು ಏನ್ರಿ ಕಿಲೋಮೀಟರ್ಸ್. ಡನ್. ಈಗ ಏನು ಮಾಡ್ರಿ ಟೋಟಲ್ ಮಾಡ್ರಿ. ಇಲ್ಲಿ ಇದು ಟೋಟಲ್ ಮಾಡ್ರಿ. ಟೋಟಲ್ ಎಷ್ಟು ರೀ ಇದು ಇಲ್ಲೈತೆ ನೋಡ್ರಿ. ಟೋಟಲ್ 6,25,000 ಕಿಲೋಮೀಟರ್ಸ್. 6,25,000 ಕಿಲೋಮೀಟರ್ಸ್ ಪ್ಲಸ್ 5 lakh ಕಿಲೋಮೀಟರ್ಸ್. 5 lakh ಕಿಲೋಮೀಟರ್ಸ್ ಎಷ್ಟು ರೀ ಇದು ಎರಡು ಸೇರಿಸಿ ಎಷ್ಟು ರೀ 11,25,000 ಅಲ್ಲ 11,25,000
11,25,000 ಕಿಲೋಮೀಟರ್ಸ್. ಟೋಟಲ್ ಎಷ್ಟು ಇದು 11 ಲ್ಯಾಕ್. ಇದು ರಫ್ ಮಾಡ್ತೇನೆ ರೀ, ರಫ್ ಮಾಡಿ ಬರಿತೇನೆ ರೀ, ಸ್ವಲ್ಪ ಜಾಗ ಬೇಕಲ್ಲ. ಟೋಟಲ್ ಇಸ್ ಈಕ್ವಲ್ಸ್ ಟು 6,25,000 kilometers plus 5 lakh kilometers is equal to ಎಷ್ಟು 11,25,000 kilometers. ಓಕೆ, ಮುಗಿತಲ್ಲ? ಹಿಂಗೆ ಬರೀಬೇಕು. ಡೌಟ್ಸ್ ನೋಡ್ರಿಪ್ಪ, ಭಾಳ ಕೇರ್ಫುಲಿ ನೋಡ್ರಿ. ಈಗ ಆನ್ವರ್ಡ್ ಜರ್ನಿ ಮುಗೀತ್ರಿ, ಈಗ ರಿಟರ್ನ್ ಜರ್ನಿ ಮಾಡ್ಬೇಕು. ಸೇಮ್ ಟು ಸೇಮ್ ರಿಟರ್ನ್ ಜರ್ನಿ ಬರೀಲಿ. ರಿಟರ್ನ್ ಜರ್ನಿ, ರಿಟರ್ನ್ ಜರ್ನಿ, ರಿಟರ್ನ್ ಜರ್ನಿ ಸೇಮ್ ರೀಪ. ಮತ್ತು 5 ಬಸ್ಸಸ್ ಭಾಳ ಈಸಿ ಐತ್ರಿ. ಇದು ಆನ್ವರ್ಡ್ ಜರ್ನಿ ಮಾಡ್ರಿ ನೀವು, ರಿಟರ್ನ್ ಜರ್ನಿ ಭಾಳ ಈಸಿ ಐತ್ರಿ. ಸೇಮ್ ಟು ಸೇಮ್ 5 ಬಸ್ಸಸ್, 50 ಕೆಪಾಸಿಟಿ. 50 ಕೆಪಾಸಿಟಿ ಇಸ್ ಈಕ್ವಲ್ಸ್ ಟು, ಏನು ಟೆನ್ಷನ್ ತಗೋಬೇಡ್ರಿ, ಇಲ್ಲಿ ಎಲ್ಲ ಸೇಮ್ ಟು ಸೇಮ್. ಇಲ್ಲಿಂದ ಇಲ್ಲಿ ಮಟ ಸೇಮ್ ಟು ಸೇಮ್, ಬರೀ ಇಲ್ಲೇ ಪರ್ಸೆಂಟೇಜ್ ಚೇಂಜ್ ಮಾಡ್ಬೇಕು. ರಿಟರ್ನ್ ಜರ್ನಿ ಅದು ರಿಟರ್ನ್ ಜರ್ನಿ, ರಿಟರ್ನ್ ಟ್ರಿಪ್ ಅಂದರೆ ಸೇಮ್. ರಿಟರ್ನ್ ಜರ್ನಿ ಆವಾಗ ಎಷ್ಟೈತ್ರಿ ಬಸ್ ಫುಲ್ 75%. ಇಲ್ಲಿಂದ ಇಲ್ಲಿ ಮಟ ಸೇಮ್ ಟು ಸೇಮ್ ಇಂಟು 7, ಇಲ್ಲೇ 100%, ಈಗ 75% ಬರೀಬೇಕಿಲ್ಲ. ಎಲ್ಲ ಸೇಮ್ ಟು ಸೇಮ್ ಮಾಡಿರಿ. 5 ಇಂಟು 25 ಇಂಟು 2 ಇಂಟು 50 ಇಂಟು 50 ಇಂಟು ಆನ್ವರ್ಡ್ ಜರ್ನಿ ಒಳಗೆ 100%, ಆನ್ವರ್ಡ್ ಜರ್ನಿ ಒಳಗೆ 100%, ರಿಟರ್ನ್ ಜರ್ನಿ ಒಳಗೆ 75%. ಅದಕ್ಕೆ ಬಾಜು 75% ಅಂತ ಬರೀರಲ್ಲ, 75%. ಈಗ ಸಾಲ್ವ್ ಮಾಡಿರಿ. ಎಷ್ಟು ರೀ? ಸಾಲ್ವ್ ಮಾಡಿ ನೋಡ್ರಿ. ಎಷ್ಟು ರೀ? 5 ಇಂಟು 25 ಇಂಟು 2 ಇಂಟು 50 ಇಂಟು 50 ಇಂಟು 75% ಮಾಡಿರಿ. 75% ಎಷ್ಟು ರೀ? 4,68,750. 4,68,750 ಕಿಲೋಮೀಟರ್ಸ್. ಭಾಳ ಈಸಿ ಐತಲ್ಲ? ಓಕೆ, ನೆಕ್ಸ್ಟ್ ಮಾಡೋನ್ರಿ. ನೆಕ್ಸ್ಟ್ ಇದು ಅಲ್ಲ, ನೆಕ್ಸ್ಟ್ 5 ಬಸ್ಸಸ್. 5 ಬಸ್ಸಸ್, 40 ಕೆಪಾಸಿಟಿ. 40 ಕೆಪಾಸಿಟಿ ಇಸ್ ಈಕ್ವಲ್ಸ್ ಟು, ನಾನು ನಿಮಗೆ ಏನು ಹೇಳೀನಿ ರೀ, ಲಾಸ್ಟ್ ಪರ್ಸೆಂಟೇಜ್ ಅಷ್ಟು ಚೇಂಜ್ ಮಾಡಿರಿ. ಹುಡುಕಿದ್ದು ಇಲ್ಲಿಂದ ಇಲ್ಲಿ ಮಟ್ಟ ಸೇಮ್ ಟು ಸೇಮ್. 5 ಇಂಟು 25 ಇಂಟು 2 ಇಂಟು 50 ಇಂಟು 40 ಇಂಟು ಇಲ್ಲಿ 100%, ಇಲ್ಲಿ ಈಗ 75 ಲಾಸ್ಟ್ 75/100 ಮಾಡ್ರಿಪ್ಪ. ಈಗ ಇದು ಎಲ್ಲ ಮಾಡ್ರಿ. 5 ಇಂಟು 25 ಇಂಟು 2 ಇಂಟು 50 ಇಂಟು 40 ಇಂಟು 75%. ಎಷ್ಟು ರೀ? 3,75,000. 3,75,000 ಕಿಲೋಮೀಟರ್ಸ್. ಈಗೇನು ಮಾಡ್ತೀರಿ? ಟೋಟಲ್ ಮಾಡಿರಿ. ಟೋಟಲ್ ಇಸ್ ಈಕ್ವಲ್ಸ್ ಟು ಸೇಮ್ 4,68,750 kilometers plus 3,75,000 kilometers is equals to ಮಾಡಿರೋದು ಎಲ್ಲ 4,68,750 plus 3,75,000, you will get 8,43,000. 8,43,750 kilometers. ಓಕೆ, ಈಗ ಮೇನ್ ಟೋಟಲ್ ಐತ್ರಿ. ಮೇನ್ ಟೋಟಲ್
ಟೋಟಲ್ ಇಸ್ ಈಕ್ವಲ್ಸ್ ಟು ಹಾಂ ಆನ್ವರ್ಡ್ ಜರ್ನಿ ಒಳಗೆ ಮೇನ್ ಟೋಟಲ್ ಎಷ್ಟು ಬಂತ್ರಿ ಮೇನ್ ಟೋಟಲ್ 11,25,000 ಕಿಲೋಮೀಟರ್ 11,25,000 ಕಿಲೋಮೀಟರ್ಸ್ ಪ್ಲಸ್ ರಿಟರ್ನ್ ಜರ್ನಿ ಒಳಗೆ ಮೇನ್ ಟೋಟಲ್ ಎಷ್ಟು ಬಂತ್ರಿ 8,43,750 ಕಿಲೋಮೀಟರ್ಸ್ ಹಾಂ ಈಗ ಟೋಟಲ್ ಮಾಡ್ರಿ ಎಷ್ಟು ರೀ 11,25,000 plus 8,43,750 you will get 19,68,750 kilometers 750 kilometers ಹಾಂ ಈಗ ನಿಮ್ದು ಆನ್ಸರ್ ಮುಗಿತ್ರಿ ಟೋಟಲ್ ಆನ್ಸರ್ ಮುಗಿತ್ರಿ 5 ಮಾರ್ಕ್ಸ್ ಆನ್ಸರ್ ಮುಗಿತ್ರಿ ಟೈಮ್ ಜಾಸ್ತಿ ಆಯ್ತು ರೀ ಯಾಕಂದರೆ ನಿಮಗೆ ಎಲ್ಲ ಕಾನ್ಸೆಪ್ಟ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಬೇಕು ಇಲ್ಲಾಂದರೆ ನಾ 2 ಮಿನಿಟ್ಸ್ ಮಾಡಿಬಿಡ್ತೇನೆ ರೀ ಈಸಿ ಐತಲ್ಲ ಆನ್ವರ್ಡ್ ಜರ್ನಿ ರಿಟರ್ನ್ ಜರ್ನಿ ಸಪ್ರೇಟ್ ಮಾಡಬೇಕು ಅದಕ್ಕೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ಟ್ರಿಪ್ಸ್ ಇಂಟು ಡಿಸ್ಟೆನ್ಸ್ ಇಂಟು ಕೆಪಾಸಿಟಿ ಇಂಟು ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಫಸ್ಟ್ ಫಾರ್ಮುಲಾ ಸಪ್ರೇಟ್ ಮಾಡಿರಿ ಆಮೇಲೆ ಆನ್ವರ್ಡ್ ಜರ್ನಿ 5 buses 50 capacity 5 buses 40 capacity ಹೌದಲ್ಲ 5 buses 50 capacity 5 buses 40 capacity is equal to same number of buses 5 days trips distance capacity ನೋಡ್ರಿಪ್ಪ capacity ಇಲ್ಲಿ ಕೊಡ್ಬಿಟ್ಟಾರಿ 50 ಅಂತ ಡಿಸ್ಟೆನ್ಸ್ ಯಾಕೆ 50 ರೀಪ ಇಲ್ಲಿ 100/2 ಮಾಡ್ರಿ ಎಷ್ಟು ರೀ 50 ಕಿಲೋಮೀಟರ್ ಆನ್ವರ್ಡ್ ಜರ್ನಿ ಒಳಗೆ ಪರ್ಸೆಂಟೇಜ್ ಆಫ್ ಆಕ್ಚುಯಲ್ ಕೆಪಾಸಿಟಿ 100 ಬಂತ್ರಿ ಯಾಕ್ರಿ ಇಲ್ಲ ಐತೆ ನೋಡ್ರಿ ಫುಲ್ ಆನ್ವರ್ಡ್ ಜರ್ನಿ ಒಳಗೆ ಫುಲ್ ತಗೋರಿ ಅಂದ್ರೆ ಏನ್ರಿ 100% ತಗೋರಿ 100% ಓಕೆ ಇದು ಮಾಡ್ರಿ ಸಾಲ್ವ್ ಮಾಡ್ರಿ ಆಮೇಲೆ ಟೋಟಲ್ ಮಾಡ್ರಿ ಇದು ಅಮೌಂಟ್ ಟೋಟಲ್ ಆಮೇಲೆ ಇದು ಪ್ಲಸ್ ಮಾಡ್ರಿ ಟೋಟಲ್ ಸಿಗ್ತೈತೆ ನಿಮಗೆ ಆನ್ವರ್ಡ್ ಜರ್ನಿ ಓಕೆ ಡನ್ ನೆಕ್ಸ್ಟ್ ರಿಟರ್ನ್ ಜರ್ನಿ ಸೇಮ್ 5 buses 50 capacity 5 buses 40 capacity ಸೇಮ್ ಇಲ್ಲಿಂದ ಇಲ್ಲಿ ಮಟ ಕಾಪಿ ಪೇಸ್ಟ್ ಇಲ್ಲಿಂದ ಇಲ್ಲಿ ಮಟ ಕಾಪಿ ಪೇಸ್ಟ್ ಲಾಸ್ಟ್ 100% ಐತ್ರಿ ಇಲ್ಲಿ 100% ಐತ್ರಿ ಇಲ್ಲೇ ಇಂಟು 75% seats are occupied on return trip ರಿಟರ್ನ್ ಜರ್ನಿ ಒಳಗೆ ಎಷ್ಟು ತಗೋರಿ 75 ತಗೋರಿ 75% ಆಮೇಲೆ ಆನ್ಸರ್ ಮಾಡ್ರಿ ಇದು ಬಂತ್ರಿ ಆಮೇಲೆ ಇದು ಟೋಟಲ್ ಮಾಡ್ರಿ 4,68 3,75 ಇದು ಬಂತ್ರಿ ಈಗ ಫೈನಲ್ ಟೋಟಲ್ ಇಸ್ ಈಕ್ವಲ್ ಟು ಆನ್ವರ್ಡ್ ಜರ್ನಿ ಒಳಗೆ ಇದು ಮೇನ್ ಟೋಟಲ್ ರೀ ಇದು ಮೇನ್ ಟೋಟಲ್ ರಿಟರ್ನ್ ಜರ್ನಿ ಒಳಗೆ ಇದು ಮೇನ್ ಟೋಟಲ್ ಇದು ಟೋಟಲ್ ಪ್ಲಸ್ ಮಾಡ್ರಿ ಆಮೇಲೆ ನಿಮಗೆ ಫೈನಲ್ ಸಿಗ್ತೀರಿಪ್ಪ 19,68,750 ಕಿಲೋಮೀಟರ್ಸ್ ಓಕೆ ಈಗ ನಿಮ್ದು 5 ಮಾರ್ಕ್ಸ್ ಮುಗಿತ್ರಿ ಓಕೆ ಸೇಮ್ ಟು ಸೇಮ್ ಕ್ವಶನ್ಸ್ ಭಾಳ ಸಲ ರಿಪೀಟ್ ಆಗೈತ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ಚೆಕ್ ಮಾಡ್ರಿ ನೀವು ಸೇಮ್ ಟು ಸೇಮ್ ಕ್ವಶನ್ಸ್ ಐತ್ರಿ ಪ್ರಾಕ್ಟೀಸ್ ಮಾಡ್ರಿ ಇದು ಓಕೆ ಐ ಹೋಪ್ ಯು ಅಂಡರ್ಸ್ಟೂಡ್ ವೆಲ್ ದಿಸ್ ಪಾಯಿಂಟ್ ಓಕೆ I will conclude on this problem only. Thank you all of you.